ವಿಜೇಂದ್ರ ಈಗಷ್ಟೇ ಆರೋಪ ಮಾಡಿದ್ದಾರೆ ಸರ್, ಮಹಾರಾಷ್ಟ್ರದಿಂದ ಸುಪಾರಿ ಕಿಲ್ಲರ್ ಕರೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ನಮ್ಮ ಶಾಸಕ ಸೇರಿದಂತೆ ಚಂದು ಪಾಟೀಲ್ ಅವರ ಹತ್ಯೆಯು ಕೂಡ ರೀ. ಹೂ ಇಸ್ ಚಂದು ಪಾಟೀಲ್ ರೀ? ಯಾರ್ರೀ ಚಂದು ಪಾಟೀಲ್ ಅವರು? ಏನಂತ ಏನು ಕೆಟ್ಟ ಕೆಲಸ ಮಾಡಿದ್ದಾರೆ ಸುಪಾರಿ ಕೊಡೋಂಥದ್ದು? ಆಮೇಲೆ ಒಂದೇನು ಬೇರೆ ಕೆಲಸ ಇಲ್ವಾ? ಇದು ವಿಜೇಂದ್ರ ಅವರು ಯಾರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡಿದ್ರೆ ಒಳ್ಳೆಯದು. ಸುಮ್ಮನೆ ನೀವು ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿದ್ದೀರಾ, ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಾವು ಗೌರವ ಕೊಡ್ತೀವಿ ಅಂದರೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಏನು ರೀ ಸುಪಾರಿ ಕೊಡ್ಸೋದಂದರೆ? ಏನು ನಾವು ಅಂಥ ರಾಜಕೀಯ ಮಾಡಿದ್ದೀವ ಮುಂಚೆ? ಕಲಬುರ್ಗಿನಲ್ಲಿ ಹೋಗಿ ಕೇಳಿ ಯಾರಿಗನ್ನ. ನಿಮ್ಗೆ ನಾಚಿಕೆ ಇರಲಾರ್ದೆ ಆ ಮಣಿಕಂಠ ರಾಠೋಡ್ ಅಂತವ್ರಿಗೆ ಟಿಕೆಟ್ ಕೊಡ್ತೀರಾ, ಬುಕ್ಕಿಗಳಿಗೆ ಟಿಕೆಟ್ ಕೊಡ್ತೀರಾ, ಕಲಬುರ್ಗಿನಲ್ಲಿ ಅಕ್ಕಿ ಕಳ್ಳತನ ಮಾಡಿದವ್ರಿಗೆ ಟಿಕೆಟ್ ಕೊಡ್ತೀರಾ. ನಿಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ರಿ ನೋಡೋಣ. ಏನು ನಮ್ಮ ಬಗ್ಗೆ ಮಾತಾಡೋದು ಸುಪಾರಿ ಕೊಡ್ತೀವಿ ಅಂತ? ನೀವೇನು ಇದು ಹೇಳ್ತಾ ಇದ್ದೀರಲ್ಲ, ಹೇಳ್ರಿ ನಿಮ್ಮ ತಂದೆಯವ್ರು ಏನು ಮಾಡಿದ್ದಾರೆ? ಪೂಜೆ ಅಪ್ಪಾಜಿ ಅಂದ ತಕ್ಷಣ ಪೂಜ್ಯರಾಗೋದಿಲ್ಲ ಯಾರು. ಇದು ಸ್ವಲ್ಪ ಅತಿ ಆಗ್ತಾ ಇದೆ. ನಾವು ಸುಮ್ಮನೆ ಇದ್ದೀವಿ ಅಂದ ತಕ್ಷಣ ನಾವೇನು ನಮ್ಮ ತಂದೆಯವರ ಮರ್ಯಾದೆ ಗೌರವ ಕೊಟ್ಕೊಂಡು ನಾವು ಸುಮ್ಮನಿದ್ದೀವಿ? ನಮಗೂ ಮಾತಾಡೋಕ್ಕೆ ಬರುತ್ತೆ. ಏನು ಪದೇ ಪದೇ ಬಿ ಜೆ ಪಿಯವ್ರು ಹೇಳ್ತಾ ಇರೋದು ಸುಪಾರಿ ಕೊಟ್ಟಿದ್ದೀವಿ ಅಂತ? ಆ ಪ್ರವೃತ್ತಿ ಬೆಳೆಸಿಲ್ಲ. ನಾನು ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಬಸವ ಮತ್ತು ಬುದ್ಧನ ತತ್ವದ ಎಷ್ಟು ನಮ್ಮ ಮೇಲೆ ನಂಬಿಕೆ ಇದೆ, ಅಷ್ಟೇ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಇದೆ. ನೀವು ಇಳಿದ್ರೆ ನಾವೆಲ್ಲ ಬೀದಿಗೆ ಇಳಿದ್ರೆ ನೀವು ಮನೆ ಖಾಲಿ ಮಾಡಬೇಕಾಗುತ್ತೆ. ಸುಮ್ಮನೆ ಬಾಯಿಗೆ ಬಂದಂಗೆ ಸುಪಾರಿ ಕೊಟ್ಟಿದ್ದಾರೆ, ಅದು ಹಿಂಗೆ ಏನು ಭ್ರಷ್ಟಾಚಾರ ಮಾಡಿದ್ದಾರೆ, ಕಲಬುರ್ಗಿ ರಿಪಬ್ಲಿಕ್ ಮಾಡಿದ್ದಾರೆ ಅಂದರೆ ಯಾರು ನಂಬೋರಲ್ಲ. ಸೊ ಕೈಂಡ್ಲಿ ಬಿ ಜೆ ಪಿಯವ್ರಿಗೆ ಹೇಳ್ತಾ ಇದ್ದೀನಿ, ನಾಲ್ಗೆ ಮೇಲೆ ಹಿಡ್ತಾ ಇಟ್ಟು ಮಾತಾಡೋಕ್ಕೆ. ನೋಡಿ, 150 ಕೋಟಿ ಟಾರ್ಗೆಟ್ ಅಲ್ಲ ರೀ. PSI ಹಗರಣ ತಪ್ಪ ಪ್ರೂವ್ ಆಗಿದೆಯಲ್ಲ, ಬಿಟ್ಕಾಯಿನ್ ಪ್ರೂವ್ ಆಗಿದೆಯಲ್ಲ, ಕರೋನಾನಲ್ಲಿ ಹಗರಣ ಮಾಡಿರೋದು ಪ್ರೂವ್ ಆಗಿದೆಯಲ್ಲ, ಇದೆಲ್ಲ ಪ್ರಿಯಾಂಕ್ ಖರ್ಗೆನ ಹಾಕಿರೋದು. ಹಾಂ, ಇವೆಲ್ಲನೂ ಯಾರು ರಿಪೋರ್ಟ್ ಮಾಡಿರೋದು? ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಅಲ್ವಾ? FSL ರಿಪೋರ್ಟ್ ಯಾರು ತಯಾರು ಮಾಡಿದ್ದು? ನಾನು ತಯಾರು ಮಾಡಿದ್ದ? ಏನು ಮಾತಾಡ್ತಾ ಇದ್ದಾರೆ ಇವರೆಲ್ಲರೂ? ಇವ್ರ ಮೇಲೆ ಇವರಲ್ಲಿ ಇರೋದೆಲ್ಲ ಹುಳುಕು ನಾನು ತಯಾರು ಮಾಡಿದ್ದ? ಅಂದರೆ ನಾವು ಇವ್ರು ಮಾಡಿದ್ಕೆಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಬೇಕಾ? ಅದಕ್ಕೆ ಜನರು ನಮ್ಗೆ ವೋಟ್ ಮಾಡಿರೋದು. ಹಾಂ, ಇವರು ಎಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಲಬುರ್ಗಿನಲ್ಲಿ. ನಿನ್ನೆ ಅಶೋಕ್ ಅವ್ರು ಮಾತನಾಡಿದ್ದು ಅದು ಬಿ ಜೆ ಪಿ ಸಂಸ್ಕೃತಿನ? ಕಳೆದ ಒಂದು 4-5 ತಿಂಗಳಲ್ಲಿ ಬಿ ಜೆ ಪಿಯವರ ಸಂಸ್ಕೃತಿ ಮತ್ತು ಅವರ ವೈವಿಧ್ಯತೆ ಆಚೆ ಬರ್ತಾ ಇದೆ. ಯಡಿಯೂರಪ್ಪ ಅವರು ಪಾಕ್ಸ್ಕೋನಲ್ಲಿದ್ದಾರೆ, CT ರವಿಯವರು ಅವಾಚಕ ಶಬ್ದದಲ್ಲಿ ಕೌನ್ಸಿಲ್ನಲ್ಲಿ ಮಾತನಾಡ್ತಾರೆ, ಮುನಿರತ್ನ ಅವರು ದಲಿತರ ಹೆಣ್ಮಕ್ಳಿಗೆ, ಒಕ್ಕಲಿಗರ ಹೆಣ್ಮಕ್ಳಿಗೆ ಅವಾಚಕ ಶಬ್ದದಲ್ಲಿ ಜಾತಿ ನಿಂದನೆ ಮಾಡ್ತಾರೆ. ನಿನ್ನೆ ಅಶೋಕ್ ಅವರು ಅವ್ರ ದರ್ಪ ತೋರಿಸ್ತಾರೆ. ಇದೇನಾ ಬಿ ಜೆ ಪಿ ಸಂಸ್ಕೃತಿ? ಇದಕ್ಕೆ ವೋಟ್ ಮಾಡ್ತಾರೆ ಜನರು ಅವರಿಗೆ. ಮತ್ತು ಇವರು ನಮ್ಮ ಧರ್ಮ ಸಂರಕ್ಷಣೆ ಮಾಡ್ತಾರಂತೆ, ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆ ಇಟ್ಟೋಗ್ತಾರಂತೆ. ಇದೇನೇನ್ರಿ ನಿಮ್ಮ ಸಂಸ್ಕೃತಿ? ಹಾಂ, ಅಪ್ರಾಪ್ತ ಬಾಲಿಕರಿಗೆಲ್ಲ ಲೈಂಗಿಕ ದೌರ್ಜನ್ಯ ಕೊಡೋದ ನಿಮ್ಮದು ಸಂಸ್ಕೃತಿ? ಮಹಿಳೆಯರಿಗೆ ನಿಂದನೆ ಮಾಡೋದ ನಿಮ್ಮ ಸಂಸ್ಕೃತಿ? ದಲಿತರ ಮೇಲೆ ದೌರ್ಜನ್ಯ ಮಾಡೋದ ನಿಮ್ಮ ಸಂಸ್ಕೃತಿ? ಅಧಿಕಾರಿಗಳ ಮೇಲೆ ನಿಮ್ಮ ಅಧಿಕಾರದ ದರ್ಪ ತೋರಿಸೋದ ನಿಮ್ಮ ಸಂಸ್ಕೃತಿ? ಇದಾ ಬಿಟ್ಟು ಹೋಗ್ತಾ ಇರೋದು ನೀವು ಮುಂದಿನ ಪೀಳಿಗೆಗೆ? ನಾಚಿಕೆ ಬರಬೇಕು ಇವರಿಗೆ. ದಯವಿಟ್ಟು ಕಾಂಗ್ರೆಸ್ ಬಗ್ಗೆ, ನನ್ನ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ನಾಲ್ಗೆ ಮೇಲೆ ಲಗಾಮಿರಲಿ. ಸರ್, ಇನ್ನೊಂದು ಆರೋಪ ಮಾಡೋದು ಸರ್, 2 ವರ್ಷದಲ್ಲಿ ರಾಜ್ಯ ಆಡಳಿತ ಶೂನ್ಯ ಅಂತ ಆರೋಪ ವಿಜೇಂದ್ರ ಮಾಡೋರು. ಈಗ ಅವ್ರು ಯಾಕೆ ವಿರೋಧ ಪಕ್ಷದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಮಾತಾಡಲಿ, ಆಮೇಲೆ ನೋಡೋಣ. ಈಗ 2 ವರ್ಷದಲ್ಲಿ ಶೂನ್ಯ ಆಗಿದ್ದರೆ ಒಂದೇ ಬೈ ಎಲೆಕ್ಷನ್ ಗೆಲ್ಲಬೇಕಾಗಿತ್ತಲ್ಲಪ್ಪ ಅವರು. ಬೈ ಎಲೆಕ್ಷನ್ನು ಸೀರಿಯಸ್ ತೊಗೊಂಡಿಲ್ಲ ಅಂತ ಹೇಳ್ತಾರೆ, ಅಷ್ಟು ಬಾಲಿಶ ಹೇಳಿಕೆ ಅವ್ರದ್ದು. ಈಗ ಬೈ ಎಲೆಕ್ಷನ್ ಸೀರಿಯಸ್ ತೊಗೊಂಡಿಲ್ಲ ಅಂದರೆ ಇಬ್ಬರಿಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಿಗೆ ಏನಕ್ಕೆ ನಿಲ್ಲಿಸಿದ್ರಿ? ಮತ್ತೆ ಸ್ವಲ್ಪನ ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಬಿ ಜೆ ಪಿ ಅವ್ರು ಮಾತಾಡ್ತಾರಾ? ಸರ್, ಈಗ CIDಗೆ ಟೈಮ್ ಬಾಂಡ್ ಫಿಕ್ಸ್ ಮಾಡಿದೆ ಸರ್. ತನಿಖೆ ನೋಡಿ, ಈಗ 2 ದಿನ ಆಗಿದೆ. ನಾನಂತೂ CIDದವ್ರಿಗೆ ಮಾತಾಡಿಲ್ಲ. ಗೃಹ ಸಚಿವರ ಮುಖಾಂತರ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಆದಷ್ಟು ಬೇಗ ಏನೇನು ಪ್ರಿಲಿಮಿನರಿನಲ್ಲಿ ಬರುತ್ತೆ ಅದನ್ನು ನಾವು ಆ ಕುಟುಂಬದವರಿಗೆ ತಿಳಿಸ್ಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀನಿ ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.